30 ಡೇಸ್ ಕ್ರೋಶೆ ಫ್ಲವರ್ ಸೀರೀಸ್ ಅಲ್ಲಿ ಇವತ್ತು ಡೇ 3. ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ ಮಿನಿ ಸನ್ಫ್ಲವರ್ನ ಹೇಗೆ ಮಾಡೋದು ಅಂತ. ಹಾಯ್ ಕ್ರೋಶೆ ಲವರ್ಸ್, ನಿಮಗೆಲ್ಲ ಶ್ರೀ ಕ್ರೋಶೆ ಹಬ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀದೇವಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ವಿಕ್ ಆಗಿ ಈಸಿಯಾಗಿ ಒಂದು ಮಿನಿ ಸನ್ಫ್ಲವರ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಯಾವೆಲ್ಲ ಮೆಟೀರಿಯಲ್ಸ್ ಬೇಕಾಗುತ್ತೆ ಅಂತ ನೋಡೋಣ. ನಾನು ಇಲ್ಲಿ 3 ಕಲರ್ಸ್ ಯಾರನ್ನ ತಗೊಂಡಿದ್ದೀನಿ. ಒಂದು ಸೆಂಟರ್ ಪಾರ್ಟ್ ಮಾಡೋದಕ್ಕೋಸ್ಕರ ಬ್ರೌನ್ ಕಲರ್ ಯಾರನ್ನ ತಗೊಂಡಿದ್ದೀನಿ, ಹಾಗೆ ಒಂದು ಯೆಲ್ಲೋ ಕಲರ್ ಯಾರನ್ನ ತಗೊಂಡಿದ್ದೀನಿ, ಹಾಗೆ ಒಂದು ಗ್ರೀನ್ ಕಲರ್ ಯಾರನ್ನ ತಗೊಂಡಿದ್ದೀನಿ. ಈ ಯಾರ್ನಿಗೆ ನಾನು ಯೂಸ್ ಮಾಡ್ತಾ ಇರುವಂತಹ ಹುಕ್ ಸೈಜ್ ಬಂದು 2 mm ಹುಕ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲೊಂದು ಮ್ಯಾಜಿಕ್ ರಿಂಗ್ ಹಾಕೊಂಡಿದ್ದೀನಿ, ಹಾಗೆ ಒಂದು ಚೈನ್ ಸ್ಟಿಚ್ ಕೂಡ ಹಾಕೊಂಡಿದ್ದೀನಿ. ಅದಾದ ನಂತರ ನಾನಿಲ್ಲಿ 16 ಟೈಮು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೊ 1 ಟೈಮ್ ಹಾಫ್ ಡಬಲ್ ಕ್ರೋಶೆ ಹಾಕೊಂಡಿದ್ದೀನಿ ನನ್ನ ಮ್ಯಾಜಿಕ್ ರಿಂಗಲ್ಲಿ. ಈಗ ಸೆಕೆಂಡ್ ಟೈಮ್ ಹಾಫ್ ಡಬಲ್ ಕ್ರೋಶೆ ಹಾಕೊಳ್ತಾ ಇದ್ದೀನಿ. ಥರ್ಡ್ ಟೈಮ್, ಫೋರ್ತ್ ಟೈಮ್, ಫಿಫ್ತ್ ಟೈಮ್, ಸಿಕ್ಸ್ತ್ ಟೈಮ್. ಸೊ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಾನು ಟೋಟಲ್ 16 ಹಾಫ್ ಡಬಲ್ ಕ್ರೋಶೆಸ್ನ ಹಾಕೊಂಡಿದ್ದೀನಿ. ಈಗ ಮ್ಯಾಜಿಕ್ ರಿಂಗ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಟಾಗಿ ಎಳೆದ್ರೆ ಇದು ನೀಟಾಗಿ ಕ್ಲೋಸ್ ಆಗುತ್ತೆ. ಸೊ ಇದು ಮ್ಯಾಜಿಕ್ ರಿಂಗ್ ಕ್ಲೋಸ್ ಆಗಿದೆ. ಈಗ ನಾನೀಗ ಒಂದು ಸ್ಲಿಪ್ ನಾಟ್ನ ಹಾಕಿ ಈ ಸರ್ಕಲ್ನ ಫಿನಿಶ್ ಮಾಡ್ಕೊಳ್ತೀನಿ. ಐ ಮೀನ್ ಈ ರೌಂಡ್ನ ನಾನು ಫಿನಿಶ್ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಯಾರನ್ನ ಕಟ್ ಮಾಡಿಕೊಂಡು ಪೆಟಲ್ ಪಾರ್ಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ತುಂಬ ಚಿಕ್ಕದು ಮಿನಿ ಸನ್ಫ್ಲವರ್ ಮಾಡ್ತಾ ಇರೋದ್ರಿಂದ ಒಂದೇ ರೌಂಡಿಗೆನೆ ನಾನು ಪೆಟಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಫ್ಲವರ್ ಅನ್ನೋದಾದರೆ ಇದನ್ನು ಇನ್ನೂ ಒಂದು ರೌಂಡು ನೀವು ಹಾಕೋಬೋದು. ನಥಿಂಗ್ ಬಟ್ ನಾವು ಏನು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಿ ಅದನ್ನು ಈಚ್ ಸ್ಟಿಚ್ಚಲ್ಲಿ 2 to ಹಾಫ್ ಡಬಲ್ ಕ್ರೋಶೆ ಅಂದರೆ ಇನ್ಕ್ರೀಸ್ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡ್ರೆ ಇನ್ನು ಸ್ವಲ್ಪ ದೊಡ್ಡದಾಗುತ್ತೆ. ಸರಿ, ಬನ್ನಿ ಹಾಗಿದ್ರೆ ನಾನಿಲ್ಲಿ ಪೆಟಲ್ ಪಾರ್ಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಒಂದು ಸ್ಲಿಪ್ ನಾಟ್ ಹಾಕಿ. ಸೊ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನೀಗ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಇಲ್ಲಿಗ ನಾನು ಒಂದು ಹಾಫ್ ಡಬಲ್ ಕ್ರೋಶೆ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಇಲ್ಲಿ ಈಗ ಸೇಮ್ ಸ್ಟಿಚ್ಚಲ್ಲಿ ಹಾಕಬೇಕಾಗುತ್ತೆ. ಸೇಮ್ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಈಗ 2 ಚೈನ್ ಪೀಕಾಟ್ ಹಾಕಬೇಕು. ಅಂದರೆ ಫಸ್ಟು 2 ಚೈನ್ ಹಾಕ್ತೀವಿ ನಾವು. ಪೀಕಾಟ್ ಹಾಕೋದು ಅಂದರೆ ಇಲ್ಲಿ ವಿ ಶೇಪ್ ಕಾಣಿಸ್ತಾ ಇದೆ ಅಲ್ವಾ, ಈ ಥರ. ಅಂದರೆ ನಮ್ಮದು ಒಂದು ನಿಮಿಷ ನಾನು ತೋರಿಸ್ತೀನಿ ನಿಮಗೆ. ಈಗ ಇಲ್ಲಿ ನಂದು ಡಬಲ್ ಕ್ರೋಶೆ ಕಂಪ್ಲೀಟ್ ಆಯಿತು ಅಲ್ವಾ. ಇದು ಕಂಪ್ಲೀಟ್ ಆದಮೇಲೆ ಇಲ್ಲಿ 2 ಸ್ಟಿಚ್ ಕಾಣಿಸ್ತಾ ಇದೆ ನೋಡಿ ವಿ ಶೇಪಲ್ಲಿ, ಅಲ್ಲಿ ನಾವು ಪೀಕಾಟ್ ಮಾಡ್ತೀವಿ ಈ ಥರ. ಅದಕ್ಕೇನು ಮಾಡ್ತೀವಿ ಅಂತಂದರೆ ಫಸ್ಟು 2 ಚೈನ್ಸ್ನ ಹಾಕ್ಕೊಳ್ತೀವಿ. ಯಾರಾದರೂ 1 ಚೈನ್ ಪಿಕಾಟ್ ಅಂತ ಹೇಳಿದ್ರೆ 1 ಚೈನ್ ಹಾಕಿ ಇಲ್ಲಿಗೆ ನೀವು ಪಿಕಾಟ್ ಮಾಡಬೇಕಾಗತ್ತೆ. ಪಿಕಾಟ್ ಈಸ್ ನಥಿಂಗ್ ಬಟ್ ಈ ಸ್ಟಿಚಸ್ ಅಲ್ಲಿ ನಾವು ಯಾರನ್ನ ಪುಲ್ ಮಾಡಿ ಅದನ್ನ ಡೈರೆಕ್ಟ್ ಆಗಿ ಸ್ಲಿಪ್ ನಾಟ್ ಹಾಕ್ತೀವಿ ಈ ಥರ. ಸೊ ಇದು ಪಿಕಾಟು, ಬಟ್ ನಾನಿಲ್ಲಿ 2 ಚೈನ್ ಪಿಕಾಟ್ ಹಾಕಿದ್ದೀನಿ. ಇದಾದ್ಮೇಲೆ ಮತ್ತೆ ಸೇಮ್ ಸ್ಟಿಚ್ಚಲ್ಲಿ ನಾನೀಗ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಅದರ ನಂತರ ಮತ್ತೆ ನಾನು ಸೇಮ್ ಸ್ಟಿಚ್ಚಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಇಲ್ಲಿಗೆ ಒಂದು ಪೆಟಲ್ ಕಂಪ್ಲೀಟ್ ಆಯಿತು. ಇದು ತುಂಬ ಮಿನಿ ಸನ್ಫ್ಲವರು. ನೀವು ಇದನ್ನು ಕ್ಲಿಪ್ಪಿಗಾದರೂ ಯೂಸ್ ಮಾಡ್ಬೋದು, ಕೀ ಚೈನ್ ಥರ ಯೂಸ್ ಮಾಡ್ಬೋದು, ಇಲ್ಲ ಫ್ಲವರ್ ವೇಸ್ಗೆ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಸ್ಲಿಪ್ ನಾಟ್ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ
ಪುನಃ ರಿಪೀಟ್ ಆಗುತ್ತೆ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನೀಗ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕೊಳ್ತಾ ಇದ್ದೀನಿ. ಅದೇ ಸೇಮ್ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ 2 ಚೈನ್ ಪೀಕಾಟ್ ಹಾಕ್ತಿದ್ದೀನಿ. ಸೇಮ್ ಸ್ಟಿಚ್ಚಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಅದರ ನೆಕ್ಸ್ಟ್ ಒಂದು ಸ್ಲಿಪ್ ನಾಟ್ ಹಾಕ್ತಾ ಇದ್ದೀನಿ. ಮತ್ತೆ ಈ ಪ್ರಾಸೆಸ್ಸು ರಿಪೀಟ್ ಆಗುತ್ತೆ. ಸೊ ನಾನು ಕಂಪ್ಲೀಟ್ ಆಗಿ ಎಲ್ಲ ಪೆಟಲ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ನಾನೆಲ್ಲ ಪೆಟಲ್ಸ್ ಕಂಪ್ಲೀಟ್ ಆಗಿದೆ. ನಾನು ಲಾಸ್ಟಲ್ಲಿ ಒಂದು ಸ್ಲಿಪ್ ನಾಟ್ ಹಾಕಿ ವರ್ಕ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಯಾರ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಒಂದು ಚೈನ್ ಸ್ಟಿಚ್ನ ಹಾಕಿ ನಾವು ಯಾರ್ನ ಕಟ್ ಮಾಡಬೇಕಾಗತ್ತೆ. ನಾನೊಂದು ಚೈನ್ ಸ್ಟಿಚ್ ಹಾಕೊಂಡಿದ್ದೀನಿ. ಈಗ ಯಾರ್ನ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈ ಕಟ್ ಮಾಡಿರುವಂತ ಎಲ್ಲ ಯಾರ್ನನ್ನು ಕೂಡ ನಾವು ಸ್ವಲ್ಪ ಹೈಡ್ ಮಾಡಬೇಕಾಗುತ್ತೆ. ಇಮಿಡಿಯೇಟ್ ಆಗಿ ಕಟ್ ಮಾಡಿದ್ರೆ ಯಾರ್ನೋ ಆಚೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬ್ಯಾಕ್ ಸೈಡ್ ಒಂದ್ ಸ್ವಲ್ಪ ನಾವು ಇನ್ವಿಸಿಬಲ್ ಹೈಡ್ ಮಾಡ್ಕೊಂಡು ಯಾರ್ನ ಬ್ಯಾಕ್ ಸೈಡ್ ಪುಲ್ ಮಾಡ್ಕೋಬೇಕಾಗತ್ತೆ. ಈ ತರ ಕಾಣಿಸುತ್ತೆ ನಿಮ್ಗೆ ರೆಡಿ ಆದ್ಮೇಲೆ. ಈಗ ನಾನು ಯಾರ್ನ ಬ್ಯಾಕ್ ಸೈಡ್ ಇಂದ ಪುಲ್ ಮಾಡ್ಕೊಳ್ತಾ ಇದ್ದೀನಿ 1-2 ಸ್ಟಿಚಸ್ ಇಂದ. ವೆರಿ ಇಮಿಡಿಯೇಟ್ ಯಾವತ್ತೂ ಯಾರನ್ನ ನೀವು ಕಟ್ ಮಾಡಬೇಡಿ, ಸ್ಟಿಚಸ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದನ್ನ ಆದಷ್ಟು ಪುಲ್ ಮಾಡಿನೇ ಆಮೇಲೆ ನೀವು ಕಟ್ ಮಾಡಿದ್ರೆ ಒಳ್ಳೇದು. ನಾನಿಲ್ಲಿ ಬ್ಯಾಕ್ ಸೈಡು ಈ ತರ ಬಡ್ ಬರುತ್ತಲ್ವಾ, ಬ್ಯಾಕ್ ಸೈಡ್ ಇಂದ ಕವರ್ ಆಗಿರೋದು, ಸೊ ಆ ಪಾರ್ಟ್ನ ಮಾಡ್ಕೊಳ್ತೀನಿ. ಅದು ಕೂಡ ಸೇಮ್ ನಾವು ಫ್ರಂಟ್ ಪಾರ್ಟಿಂದು ಬ್ರೌನ್ ಕಲರ್ದು ಹೇಗೆ ಮಾಡ್ಕೊಂಡಿದ್ವೋ ಅದೇ ಥರ ಇರುತ್ತೆ. ಸೊ ಮ್ಯಾಜಿಕ್ ರಿಂಗ್ ಹಾಕ್ತೀವಿ, ಒಂದು ಚೈನ್ ಸ್ಟಿಚ್ ಹಾಕ್ತೀವಿ, ಅದರ ಜೊತೆಗೆ ಒಂದು 16 ಹಾಫ್ ಡಬಲ್ ಕ್ರೋಶೇಸ್ನ ನಾವು ಹಾಕೊಳ್ತೀವಿ. ಈಗ ನಾನಿಲ್ಲಿ ಹಾಕಿ ಒಂದು ಸ್ಲಿಪ್ ನಾಟ್ ಹಾಕಿ ಈ ವರ್ಕ್ನ ಫಿನಿಶ್ ಮಾಡ್ಕೊಂಡಿದ್ದೀನಿ. ಈ ಥರನೇ ಸೇಮ್ ನೀವು ಇನ್ನೊಂದು ಬಡ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಯಾರ್ನ ನಾನು ಬ್ಯಾಕ್ ಸೈಡ್ ಪುಲ್ ಮಾಡ್ತಾ ಇದ್ದೀನಿ, ಬಿಕಾಸ್ ಇಮಿಡಿಯೇಟ್ಲಿ ಕಟ್ ಮಾಡೋದು ಬೇಡ ಅನ್ನೋದಕ್ಕೋಸ್ಕರ. ಈ ಥರ ನಾವು ಅದನ್ನು ಇಲ್ಲಿಗೆ ಅಟ್ಯಾಚ್ ಮಾಡ್ಕೊಳ್ತೀವಿ ಬ್ಯಾಕ್ ಸೈಡಿಂದ. ಇನ್ಸ್ಟೆಡ್ ಆಫ್ ಫಿಲ್ಲಿಂಗ್ ಸ್ಪಾಂಜ್ ಅಲ್ಲಿರೋ ಥ್ರೆಡ್ಸ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಸ್ಟಫಿಂಗಿಗೋಸ್ಕರ. ಅದಾದಮೇಲೆ ಈ ರೀತಿ ನೀಟಾಗಿ ಅಟ್ಯಾಚ್ಡ್ ಆಗೋ ಥರ ನಾನು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಎಂಬ್ರಾಯ್ಡ್ರಿ ನೀಡಲಿಂದ. ಕಂಪ್ಲೀಟಾಗಿ ನಾನು ಸ್ಟಿಚ್ ಹಾಕಿಲ್ಲ, ಸೊ ನಾನು ನಿಮ್ಗೆ ತೋರಿಸ್ತೀನಿ. ಸ್ಟೆಮ್ ಮಾಡೋದಕ್ಕೋಸ್ಕರ ನಾನು ಈ ಫ್ಲೋರಲ್ ವೈರ್ನ ಸ್ವಲ್ಪ ನೋಸ್ ಪ್ಲೇಯರ್ ಹೆಲ್ಪಿಂದ ಈ ರೀತಿ ಬೆಂಡ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಸ್ವಲ್ಪ ಓಪನ್ ಇಟ್ಕೊಂಡಿದ್ದೀನಿ. ಇದರೊಳಗಡೆ ನಾನು ಫ್ಲೋರಲ್ ವೈರ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಆದಮೇಲೆ ರಿಮೈನಿಂಗ್ ಥಿಂಗ್ನ ನಾನು ಮತ್ತೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ, ಕ್ಲೋಸ್ ಮಾಡ್ತಾ ಇದ್ದೀನಿ. ಗ್ಯಾಪ್ನ ನಾನು ಇವಾಗ ಸ್ಟಿಚ್ ಮಾಡಿಕೊಂಡು ನೀಟಾಗಿ ನಿಧಾನಕ್ಕೆ ನೋಡಿ ಮಾಡ್ಕೊಳ್ಳಿ. ಈಗ ನಾನು ಇದನ್ನು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಯಾರನ್ನ ರ್ಯಾಪ್ ಮಾಡ್ಕೋಬೇಕಾಗತ್ತೆ, ಅದ್ರ ಜೊತೆಗೆ ಇದಕ್ಕೆ ಲೀವ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಲೀಫ್ ಮಾಡೋದಕ್ಕೆ ನಾನಿಲ್ಲಿ ಗ್ರೀನ್ ಕಲರ್ ಯಾರ್ನ ತಗೊಂಡು ಒಂದು ಸ್ಲಿಪ್ ನಾಟ್ ಹಾಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 10 ಚೈನ್ ಸ್ಟಿಚಸ್ನ ಹಾಕೊಳ್ತಾ ಇದ್ದೀನಿ. ಸೊ 10 ಚೈನ್ ಸ್ಟಿಚಸ್ ಅಲ್ಲಿ ವೆರಿ ಇಮಿಡಿಯೇಟ್ ನಾವು ವರ್ಕ್ ಮಾಡಲ್ಲ. ಸೊ ನೆಕ್ಸ್ಟ್ ಸ್ಟಿಚ್ ಅಲ್ಲಿ ನಾನೀಗೊಂದು ಸಿಂಗಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ.
ಅದಾದಮೇಲೆ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಡಬಲ್ ಕ್ರೋಶೆ 5 ಟೈಮ್ಸ್ ನಾನು ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. 1 ಟೈಮ್ ಆಗಿದೆ. ಸೆಕೆಂಡ್ ಟೈಮ್ ಡಬಲ್ ಕ್ರೋಶೆ, ಥರ್ಡ್ ಟೈಮ್ ಡಬಲ್ ಕ್ರೋಶೆ, ಫೋರ್ತ್ ಟೈಮ್, ಫಿಫ್ತ್ ಟೈಮ್ ಹಾಕ್ಕೊಳ್ತಾ ಇದ್ದೀನಿ. ಈಗ ರಿಮೈನಿಂಗ್ 2 ಸ್ಟಿಚಸ್ ಅಲ್ಲಿ ಒಂದು ನಾನು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಲಾಸ್ಟ್ ಸ್ಟಿಚ್ ಅಲ್ಲಿ ನಾವು 3 ಸಿಂಗಲ್ ಕ್ರೋಶೆಸ್ನ ಹಾಕ್ಕೊಳ್ತಿದ್ದೀವಿ. ಸೊ 1 ಆಗಿತ್ತು, 2 ಆಯಿತು, ಈಗ 3 ಆಯಿತು. ಈ ಪ್ರಾಸೆಸ್ನ ನಾನು ಈ ಕಡೆ ಸೈಡು ರಿಪೀಟ್ ಮಾಡ್ಕೊಳ್ತಿದ್ದೀನಿ. ನಾನು ರಿಪೀಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಸ್ಟಿಚ್ಚಲ್ಲಿ ನಾನೀಗ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ತಿದ್ದೀನಿ. ನೋಡೋದಕ್ಕೆ ಲೀಫ್ ಈ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ನಾನು ಇನ್ನೂ ಒಂದು ಲೀಫ್ ಮಾಡ್ಕೋಬೇಕು. ನಿಮಗೆ ಬೇಕಿದ್ರೆ ನೀವು ಸಪ್ರೇಟಾಗಿ ಮಾಡ್ಕೊಳ್ಳಿ, ಬಟ್ ನಾನಿಲ್ಲಿ ಇದ್ರ ಜೊತೆಗೇನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಜಾಯಿಂಟೆಡ್ ಥರ. ಬನ್ನಿ ಹೇಗೆ ಅಂತ ನೋಡೋಣ. ನಾನು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೆ ಅಲ್ವಾ. ಈಗ ನೆಕ್ಸ್ಟ್ ಲೀಫ್ ಮಾಡೋದಕ್ಕೆ ಆ್ಯಸ್ ಯೂಶುವಲ್ ಮತ್ತೆ 10 ಚೈನ್ ಸ್ಟಿಚಸ್ನ ಹಾಕ್ಕೊಂಡು ಈ ಲೀವ್ ಮಾಡೋದಕ್ಕೆ ಏನು ಪ್ಯಾಟರ್ನ ಫಾಲೋ ಮಾಡಿದ್ವೋ ಸೇಮ್ ಅದೇ ಪ್ಯಾಟರ್ನ ಫಾಲೋ ಮಾಡಿ ನಾನು ಈ ಲೀಫ್ ಕೂಡ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ಈ ಥರ ಬರುತ್ತೆ. ನಿಮಗೆ ಸಪ್ರೇಟಾಗಿ ಬೇಕಂದ್ರೆ ನೀವು ಸಪ್ರೇಟಾಗಿ ಮಾಡ್ಕೋಬೋದು. ಸೊ ನಾನು ಅಟ್ಯಾಚ್ಡ್ ಇರಲಿ ಅನ್ನೋದಕ್ಕೋಸ್ಕರ ನಾನು ಅಲ್ಲಿಂದಾನೇ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದರಲ್ಲಿ ಸ್ಟೆಮ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈ ಥರ ಯಾರ್ನ ಸ್ಟೆಮ್ಮಿಗೆ ಈ ಥರ ನೀಟಾಗಿ ರ್ಯಾಪ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಪಾರ್ಟ್ನ ನಾನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿಂದ ಯಾರ್ನ ಪುಲ್ ಮಾಡ್ತಾ ಇದ್ದೀನಿ ಕೆಳಗಡೆಗೆ. ಈ ಥರ ಯಾರ್ನ ಪುಲ್ ಮಾಡಿ ರ್ಯಾಪ್ ಮಾಡಿದ್ರೆ ಸನ್ಫ್ಲವರು ಕಂಪ್ಲೀಟ್ ಆಯಿತು ಅಂತಾನೆ ಅರ್ಥ. ವಿಡಿಯೋಸ್ ಹೇಗೆ ಬರ್ತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ವಿಡಿಯೋಸ್ ಲೈಕ್ ಆಗ್ತಾ ಇದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲೋಟಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೇ 4 ಲೋಟಸ್ ಮಾಡ್ತಾ ಇದ್ದೀನಿ. ಸೊ ಕಮಲದ ಹೂವನ್ನ ಹೇಗೆ ಅನಿಸ್ತಾ ಇದೆ ಅಂತ ತಿಳಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.